ಒಂದನೆಯ ಪ್ರಶ್ನೆ, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅನ್ನು ಯಾವ ವರ್ಷದಲ್ಲಿ ಆಚರಿಸಲಾಯಿತು? ಒಂದನೆಯ ಆಪ್ಷನ್ 1934, ಎರಡನೆಯ ಆಪ್ಷನ್ 1928, ಮೂರನೆಯ ಆಪ್ಷನ್ 1927, ನಾಲ್ಕನೆಯ ಆಪ್ಷನ್ 1943. ಸರಿ ಉತ್ತರ 1927. ಎರಡನೆಯ ಪ್ರಶ್ನೆ, ಭಾರತದ ಎರಡನೇ ಪಂಚವಾರ್ಷಿಕ ಯೋಜನೆ ಕಾಲಾವಧಿ ಎಷ್ಟು? ಒಂದನೆಯ ಆಪ್ಷನ್ 1951-56, ಎರಡನೆಯ ಆಪ್ಷನ್ 1956-61, ಮೂರನೆಯ ಆಪ್ಷನ್ 1957-62, ನಾಲ್ಕನೇ ಆಪ್ಷನ್ 1948-53. ಸರಿ ಉತ್ತರ 1956-61. ಮೂರನೆಯ ಪ್ರಶ್ನೆ, ಡ್ಯಾಶ್ ಪಂಚವಾರ್ಷಿಕ ಯೋಜನೆಯನ್ನು ಸ್ಥಿರತೆಯೊಂದಿಗೆ ಬೆಳವಣಿಗೆ ಎಂಬ ನಿರ್ದಿಷ್ಟ ಉದ್ದೇಶದೊಂದಿಗೆ ಪ್ರಾರಂಭಿಸಲಾಯಿತು? ಒಂದನೆಯ ಆಪ್ಷನ್ 8ನೇ, ಎರಡನೇ ಆಪ್ಷನ್ ಮೊದಲು, ಮೂರನೇ ಆಪ್ಷನ್ ಎರಡನೆಯದು, ನಾಲ್ಕನೇ ಆಪ್ಷನ್ ನಾಲ್ಕನೇ. ಸರಿ ಉತ್ತರ ನಾಲ್ಕನೇ. ನಾಲ್ಕನೆಯ ಪ್ರಶ್ನೆ, ನವೆಂಬರ್ 2022ರಂತೆ ಈ ಕೆಳಗಿನವರಲ್ಲಿ ಭಾರತದ ಉತ್ತರ ಪ್ರದೇಶದ ರಾಜ್ಯಪಾಲರು ಯಾರು? ಒಂದನೆಯ ಆಪ್ಷನ್ ಆರಿಫ್ ಮೊಹಮ್ಮದ್ ಖಾನ್, ಎರಡನೇ ಆಪ್ಷನ್ ಆನಂದಿಬೆನ್ ಪಟೇಲ್, ಮೂರನೇ ಆಪ್ಷನ್ ರಾಮ್ ನಾಯಕ್, ನಾಲ್ಕನೇ ಆಪ್ಷನ್ ಸುದರ್ಶನ್ ಅಗರ್ವಾಲ್. ಸರಿ ಉತ್ತರ ಆನಂದಿಬೆನ್ ಪಟೇಲ್. ಐದನೆಯ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಉದ್ಘಾಟನೆಯಾಯಿತು? ಒಂದನೇ ಆಪ್ಷನ್ 26 ಜನವರಿ 1952, ಎರಡನೇ ಆಪ್ಷನ್ 28 ಜನವರಿ 1952, ಮೂರನೇ ಆಪ್ಷನ್ 26 ಜನವರಿ 1948, ನಾಲ್ಕನೇ ಆಪ್ಷನ್ 28 ಜನವರಿ 1950. ಸರಿ ಉತ್ತರ 28 ಜನವರಿ 1950. ಆರನೆಯ ಪ್ರಶ್ನೆ, ಕೆಳಗಿನ ಯಾವ ಜಾನಪದ ನೃತ್ಯವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಜವರ್, ಎರಡನೇ ಆಪ್ಷನ್ ಕುಡ್, ಮೂರನೇ ಆಪ್ಷನ್ ಬಾವೈ, ನಾಲ್ಕನೇ ಆಪ್ಷನ್ ಹುಜಗಿರಿ. ಸರಿ ಉತ್ತರ ಕುಡ್. ಏಳನೆಯ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018ರ ಧ್ಯೇಯವಾಕ್ಯವು ಡ್ಯಾಶ್ ಆಗಿತ್ತು? ಒಂದನೇ ಆಪ್ಷನ್ ವೈವಿಧ್ಯತೆ ಇಲ್ಲಿ ಹೊಳೆಯುತ್ತದೆ, ಎರಡನೇ ಆಪ್ಷನ್ ಎಂದೆಂದಿಗೂ ಮುಂದೆ, ಮೂರನೇ ಆಪ್ಷನ್ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಆಟವಾಡಿ, ನಾಲ್ಕನೇ ಆಪ್ಷನ್ ಏಷ್ಯಾದ ಶಕ್ತಿ. ಸರಿ ಉತ್ತರ ಏಷ್ಯಾದ ಶಕ್ತಿ. ಎಂಟನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಒಂದನೇ ಆಪ್ಷನ್ ಬೃಹದ್ರಥ, ಎರಡನೇ ಆಪ್ಷನ್ ಅಶೋಕ, ಮೂರನೇ ಆಪ್ಷನ್ ಬಿಂದುಸಾರ, ನಾಲ್ಕನೇ ಆಪ್ಷನ್ ಚಂದ್ರಗುಪ್ತ. ಸರಿ ಉತ್ತರ ಬೃಹದ್ರಥ. ಒಂಬತ್ತನೆಯ ಪ್ರಶ್ನೆ, 2011ರ ಜನಗಣತಿಯ ವರದಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಎರಡನೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, ಎರಡನೇ ಆಪ್ಷನ್ ಮಿಜೋರಾಂ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಅರುಣಾಚಲ್ ಪ್ರದೇಶ್. ಸರಿ ಉತ್ತರ ಅರುಣಾಚಲ್ ಪ್ರದೇಶ್. ಹತ್ತನೆಯ ಪ್ರಶ್ನೆ, ಸೂಕ್ಷ್ಮ ಕಣಗಳ ಪ್ರಮಾಣವು ಮಣ್ಣಿನಲ್ಲಿ ತುಲನಾತ್ಮಕವಾಗಿ ಹೆಚ್ಚಿಸಿದರೆ ಅದನ್ನು ಡ್ಯಾಶ್ ಮಣ್ಣು ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಮರಳು, ಎರಡನೇ ಆಪ್ಷನ್ ನೀರಿರುವ, ಮೂರನೇ ಆಪ್ಷನ್ ಜೇಡಿ ಮಣ್ಣಿನ, ನಾಲ್ಕನೇ ಆಪ್ಷನ್ ಕಳ್ಳಿ ಮಣ್ಣು. ಸರಿ ಉತ್ತರ ಜೇಡಿ ಮಣ್ಣಿನ. 11ನೆಯ ಪ್ರಶ್ನೆ, 1956ರ ಕೈಗಾರಿಕಾ ನೀತಿ ನಿರ್ಣಯವು ಕೈಗಾರಿಕೆಗಳನ್ನು ಡ್ಯಾಶ್ ವರ್ಗಗಳಾಗಿ ವರ್ಗೀಕರಿಸಿದೆ? ಒಂದನೇ ಆಪ್ಷನ್ 2, ಎರಡನೇ ಆಪ್ಷನ್ 4, ಮೂರನೇ ಆಪ್ಷನ್ 3, ನಾಲ್ಕನೇ ಆಪ್ಷನ್ 1. ಸರಿ ಉತ್ತರ 3. 12ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪುರುಷರಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು? ಒಂದನೇ ಆಪ್ಷನ್ 82.14%, ಎರಡನೇ ಆಪ್ಷನ್ 80.65%, ಮೂರನೇ ಆಪ್ಷನ್ 81.17%, ನಾಲ್ಕನೇ ಆಪ್ಷನ್ 84.35%. ಸರಿ ಉತ್ತರ 82.14%. 13ನೇ ಪ್ರಶ್ನೆ, ಅಟಲ್ ಪಿಂಚಣಿ ಯೋಜನೆ ಭಾರತದ ನಾಗರಿಕರಿಗೆ ಪಿಂಚಣಿ ಯೋಜನೆ ಡ್ಯಾಶ್ ವಲಯದ ಕಾರ್ಮಿಕರ ಮೇಲೆ ಕೇಂದ್ರೀಕೃತವಾಗಿದೆ? ಒಂದನೇ ಆಪ್ಷನ್ ಅನಿರ್ದಿಷ್ಟ, ಎರಡನೇ ಆಪ್ಷನ್ ಆಯೋಜಿಸಲಾಗಿದೆ, ಮೂರನೇ ಆಪ್ಷನ್ ಅಸಂಘಟಿತ, ನಾಲ್ಕನೇ ಆಪ್ಷನ್ ಸಂಕೀರ್ಣ. ಸರಿ ಉತ್ತರ ಅಸಂಘಟಿತ. 14ನೇ ಪ್ರಶ್ನೆ, ಪುರುಷರ ತಂಡಕ್ಕಾಗಿ
ನೆಲದಿಂದ ವಾಲಿಬಾಲ್ ನೆಟ್ಟಿನ ಪ್ರಮಾಣಿತ ಎತ್ತರ ಎಷ್ಟು? ಒಂದನೇ ಆಪ್ಷನ್ 2.53 ಮೀಟರ್, ಎರಡನೇ ಆಪ್ಷನ್ 2.43 ಮೀಟರ್, ಮೂರನೇ ಆಪ್ಷನ್ 2.23 ಮೀಟರ್, ನಾಲ್ಕನೇ ಆಪ್ಷನ್ 2.33 ಮೀಟರ್. ಸರಿ ಉತ್ತರ 2.43 ಮೀಟರ್. 15ನೇ ಪ್ರಶ್ನೆ, ಭೂಪಾಲ್ ಸರೋವರವು ಅದರ ಕಾಲದ ಅತಿ ದೊಡ್ಡ ಕೃತಕ ಸರೋವರಗಳಲ್ಲಿ ಒಂದನ್ನು ಯಾವ ಶತಮಾನದಲ್ಲಿ ನಿರ್ಮಿಸಲಾಯಿತು? ಒಂದನೇ ಆಪ್ಷನ್ 13ನೇ, ಎರಡನೇ ಆಪ್ಷನ್ 15ನೇ, ಮೂರನೇ ಆಪ್ಷನ್ 19ನೇ, ನಾಲ್ಕನೇ ಆಪ್ಷನ್ 11ನೇ. ಸರಿ ಉತ್ತರ 11ನೇ. 16ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ನ್ಯೂಕ್ಲಿಯಸ್ನಲ್ಲಿ ಇರುವುದಿಲ್ಲ? ಒಂದನೇ ಆಪ್ಷನ್ ನ್ಯೂಕ್ಲಿಯೋಲಸ್, ಎರಡನೇ ಆಪ್ಷನ್ ನಿರ್ವಾತ, ಮೂರನೇ ಆಪ್ಷನ್ ಡಿಯೋಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, ನಾಲ್ಕನೇ ಆಪ್ಷನ್ ಜೀನ್ಗಳು. ಸರಿ ಉತ್ತರ ನಿರ್ವಾತ. 17ನೇ ಪ್ರಶ್ನೆ, ಬ್ರಿಟಿಷರು ಜಾರಿಗೆ ತಂದ ಈ ಕೆಳಗಿನ ಯಾವ ಕಾಯ್ದೆಗಳು ಭಾರತೀಯರಿಗೆ ಸಶಸ್ತ್ರ ಹೊಂದಲು ಅವಕಾಶ ನೀಡಲಿಲ್ಲ? ಒಂದನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1868, ಎರಡನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1878, ಮೂರನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1888, ನಾಲ್ಕನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1850. ಸರಿ ಉತ್ತರ ಸಶಸ್ತ್ರ ಕಾಯ್ದೆ 1878. 18ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು 2019 ಬಾಲ ಸರಸ್ವತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಒಂದನೇ ಆಪ್ಷನ್ ಅಲರ್ಮೇಲ್ ವಲ್ಲಿ, ಎರಡನೇ ಆಪ್ಷನ್ ಕೃಷ್ಣ ಯಲ್ಲಾ, ಮೂರನೇ ಆಪ್ಷನ್ ಅನುರಾಧಾ ಪಾಂಡೆ, ನಾಲ್ಕನೇ ಆಪ್ಷನ್ ಮೆಹಬೂಬ್ ಸುಬಾನಿ. ಸರಿ ಉತ್ತರ ಅಲರ್ಮೇಲ್ ವಲ್ಲಿ. 19ನೇ ಪ್ರಶ್ನೆ, ಫೆಬ್ರವರಿ 2022ರಲ್ಲಿ CBSEಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಒಂದನೇ ಆಪ್ಷನ್ ಪ್ರೊ ದಿನೇಶ್ ಪ್ರಸಾದ್ ಸಂಕ್ಲಾನಿ, ಎರಡನೇ ಆಪ್ಷನ್ ಪ್ರೊ ಎಂ ಜಗದೀಶ್ ಕುಮಾರ್, ಮೂರನೇ ಆಪ್ಷನ್ ವಿನೀತ್ ಜೋಶಿ, ನಾಲ್ಕನೇ ಆಪ್ಷನ್ ರಾಜ್ಕುಮಾರ್ ರಂಜನ್ ಸಿಂಗ್. ಸರಿ ಉತ್ತರ ವಿನೀತ್ ಜೋಶಿ. 20ನೇ ಪ್ರಶ್ನೆ, ಕೆಳಗಿನವರಲ್ಲಿ ಶುಂಗ ರಾಜವಂಶದ ಮೊದಲ ದೊರೆ ಯಾರು? ಒಂದನೇ ಆಪ್ಷನ್ ಪರಮಮಿತ್ರ ಶುಂಗ, ಎರಡನೇ ಆಪ್ಷನ್ ಪುಷ್ಯಮಿತ್ರ ಶುಂಗ, ಮೂರನೇ ಆಪ್ಷನ್ ಪರಸ್ಮಿತ್ರ ಶುಂಗ, ನಾಲ್ಕನೇ ಆಪ್ಷನ್ ಪಶುಪತಿನಾಥ ಶುಂಗ. ಸರಿ ಉತ್ತರ ಪುಷ್ಯಮಿತ್ರ ಶುಂಗ.